ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಿಂದೂ ಧರ್ಮದಲ್ಲಿ ಗಣೇಶನಿಗೆ ಮೊದಲ ಸ್ಥಾನಮಾನವನ್ನ ಕೊಡಲಾಗಿದೆ. ಆದರೆ ಇಲ್ಲೊಂದು ಕಡೆ ಬಯಲೆ ಆಲಯವೆಂದು ಕುಳಿತ ಸೌತಡ್ಕ ಮಹಾಗಣಪತಿಯ ಬಗ್ಗೆ ನಿಮ್ಗೆಷ್ಟು ಗೊತ್ತು? ತನಗೆ ಯಾವುದೇ ಆಡಂಬರದ ಗರ್ಭಗುಡಿಯ ಅವಶ್ಯಕತೆ ಇಲ್ಲ ಎಂದು ತೆರೆದ ಬಯಲಿನಲ್ಲಿ ಆಕಾಶವನ್ನೇ ತನ್ನ ಚಪ್ಪರವನ್ನಾಗಿ ಮಾಡಿಕೊಂಡು ಸ್ವತಃ ತಾನಾಗಿಯೇ ಬಯಸಿ ಕುಳಿತ ಮಹಾಗಣಪತಿಯ ಪವಿತ್ರ ಕ್ಷೇತ್ರವೇ ಸೌತಡ್ಕ ಶ್ರೀ ಮಹಾಗಣಪತಿ ದೇವಾಲಯ. ಪ್ರಸಿದ್ಧ ಮಹಾಗಣಪತಿ ದೇವಾಲಯವಾದ ಈ ಸೌತಡ್ಕ ಗಣೇಶನ ಬಗ್ಗೆ ನಿಮಗೆ ಈಗಾಗಲೇ ಸಾಕಷ್ಟು ಬಾರಿ ಕೇಳಿರಬಹುದು. ಆದರೆ ನಿಮಗೆ ಈ ಸೌತಡ್ಕ ಮಹಾಗಣಪತಿ ದೇವಾಲಯದ ಇತಿಹಾಸ ಗೊತ್ತಾ? ಈ ದೇವಾಲಯದಲ್ಲಿ ನೀಡುವ ಪ್ರಸಾದದ ವಿಶೇಷತೆ, ಹರಕೆಯ ಶ್ರೇಷ್ಠತೆ, ಪೂಜಾ ವಿಧಿವಿಧಾನಗಳ ಕುರಿತಂತೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೀವು ಗಣೇಶನ ಭಕ್ತರಾಗಿದ್ರೆ ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಮತ್ತು ಸೌತಡ್ಕ ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ರೆ ಅಲ್ಲಿನ ವಾತಾವರಣ ಹೇಗಿದೆ ಅನ್ನೋದರ ಬಗ್ಗೆಯೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಊರು ಯಾವುದು? ನಿಮ್ಮ ಊರಲ್ಲೂ ಇಂತಹ ಗಣೇಶ ದೇವಸ್ಥಾನಗಳು ಇದಾವ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವಾಸ್ತು ಪ್ರಕಾರ ದೇವಸ್ಥಾನ ಅಂತಂದ್ರೆ ಗರ್ಭಾಂಕಣ, ನವರಂಗ, ಮುಖಮಂಟಪ, ಪ್ರಕಾರ ಮತ್ತು ರಾಜಗೋಪುರಗಳು ಇರಲೇಬೇಕು ಅನ್ನುವಂತಹ ನಿಯಮ ಇದೆ. ಇನ್ನು ಆಧುನಿಕ ಶೈಲಿಯ ದೇವಸ್ಥಾನಗಳನ್ನ ತೆಗೆದುಕೊಂಡ್ರೆ ಅದರ ವಿನ್ಯಾಸವೇ ಅದ್ಭುತ ಅಂತ ಹೇಳಬಹುದು. ಆಧುನಿಕ ಶೈಲಿಯ ದೇವಸ್ಥಾನಗಳಲ್ಲಿ ತಂತ್ರಜ್ಞಾನಗಳ ಬಳಕೆ, ಮರಗಳ ಕೆತ್ತನೆ, ವಿಭಿನ್ನ ವಿನ್ಯಾಸದ ಕಲ್ಲುಗಳ ಹಾಸು, ಹೀಗೆ ನಾನಾ ರೀತಿಯ ವಿನ್ಯಾಸಗಳನ್ನ ನಾವು ನೋಡೇ ಇರ್ತೇವೆ. ಇನ್ನೊಂದು ಕಡೆ ಭವ್ಯವಾದ ದೇವಸ್ಥಾನಗಳು ನಮ್ಮ ದೇಶಾದ್ಯಂತ ಇವೆ. ಅವುಗಳನ್ನ ನೀವು ನೋಡೇ ಇರ್ತೀರಾ. ನಾವು ಪ್ರಮುಖವಾಗಿ ದೇವಸ್ಥಾನಕ್ಕೆ ಹೋಗೋದು ಯಾಕೆ? ಮೂರ್ತಿಯನ್ನ ನೋಡೋದಕ್ಕೆ, ದರ್ಶನವನ್ನ ಪಡೆಯೋದಕ್ಕೆ. ಹೊರಗಡೆ ಬಂದ ತಕ್ಷಣ ದೇವಸ್ಥಾನ ಎಷ್ಟು ಸುಂದರವಾಗಿದೆಯಲ್ಲ, ಇದರ ಶಿಲ್ಪಿ ಎಷ್ಟು ಚೆನ್ನಾಗಿದೆಯಲ್ಲ, ಇದರ ಆಕಾರ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನಾವು ಬಾಯಾರೆ ಮಾತಾಡ್ಕೊಳ್ತೀವಿ. ಆದರೆ ಇಲ್ಲಿನ ದೇವಸ್ಥಾನಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದ್ದು ಇಂದಿಗೂ ಬಯಲು ಮಂದಿರದಲ್ಲಿಯೇ ಇರುವ ಸುಂದರ ಗಣೇಶನ ದೇವಸ್ಥಾನವಿದು. ಈ ದೇವಾಲಯ ಯಾವುದು? ಈ ದೇವಾಲಯವೇ ಸೌತಡ್ಕ ಗಣೇಶ ಮಂದಿರ. ಪುರಾಣ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ 40 ಕಿಲೋಮೀಟರ್ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೇವಲ 17 ಕಿಲೋಮೀಟರ್ ದೂರದಲ್ಲೇ ಇರೋ ಚೊಕ್ಕಡದ ಬಯಲಿನಲ್ಲಿ ಕುಳಿತು ಭಕ್ತರ ಭವಭೋಗಗಳನ್ನ ನಿವಾರಿಸ್ತಾ ಇರುವ ಶಕ್ತಿಶಾಲಿ ದೇವಸ್ಥಾನವೇ ಸೌತಡ್ಕ ಗಣೇಶ ಮಂದಿರ. ಈ ಸೌತಡ್ಕದ ಶ್ರೀ ಮಹಾಗಣಪತಿ ಕ್ಷೇತ್ರ ಅನೇಕ ಸಿದ್ಧಿ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಪ್ರಶಾಂತವಾದ ಹಚ್ಚ ಹಸುರಿನ ನಿತ್ಯ ಹರಿದ್ವರ್ಣ ಕಾನನದ ಮಧ್ಯೆ ತೆರೆದ ಮೈದಾನದಲ್ಲಿ ಶ್ರೀ ಮಹಾಗಣಪತಿಯ ಪ್ರತಿಷ್ಠಾನಗೊಂಡಿದ್ದು ದಿನದ 24 ಗಂಟೆಗಳು ಭಕ್ತರಿಗೆ ದರ್ಶನವನ್ನ ನೀಡುತ್ತಾಗಿದೆ. ಈ ದೇವಸ್ಥಾನಕ್ಕೆ ಬಂದು ಗಣಪತಿ ಪೂಜೆ ಮಾಡಿಸಿ ಹರಕೆಯನ್ನ ಕಟ್ಟಿಕೊಂಡು ಹರಕೆ ಈಡೇರಿದ ಬಳಿಕ ಇಲ್ಲಿಗೆ ಬಂದು ಗಂಟೆಗಳನ್ನ ಕಟ್ಟುವ ಸಂಪ್ರದಾಯ ಇದೆ. ಸೌತಡ್ಕ ಸ್ಥಳ ಪುರಾಣ ಪ್ರಕಾರ ರಾಜಮನೆತನದಿಂದ ಪೂಜಿಸಲ್ಪಟ್ಟ 800 ವರ್ಷಗಳ ಹಳೆಯದಾದ ಗಣಪತಿ ದೇವಾಲಯವು ಒಮ್ಮೆ ಶತ್ರುಗಳಿಂದ ನಾಶವಾಯಿತು. ದೇಗುಲದಲ್ಲಿದ್ದ ಗಣಪತಿಯ ಸುಂದರ ಮೂರ್ತಿಯನ್ನ ಶತ್ರುಗಳು ಧ್ವಂಸ ಮಾಡಬಾರದು ಅನ್ನುವಂತಹ ಉದ್ದೇಶದಿಂದ ಸ್ಥಳೀಯ ದನ ಕಾಯುವವರು ಅದನ್ನ ಕೊಂಡೊಯ್ದು ಸೌತೆಕಾಯಿಯನ್ನ ಹೇರಳವಾಗಿ ಬೆಳೀತಾ ಇದ್ದ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ತುಳುವಿನಲ್ಲಿ ಸೌತೆ ಅಂದ್ರೆ ಸೌತೆಕಾಯಿ ಮತ್ತು ಅಡ್ಡ ಅಂದ್ರೆ ವಿಶಾಲವಾದ ಬಯಲು. ಹೀಗಾಗಿ ಈ ಸ್ಥಳವನ್ನ ಸೌತಡ್ಕ ಅಂತ ಕರೀತಾರೆ. ಸ್ಥಳೀಯ ರೈತರು ಸೌತೆಕಾಯಿಯ ದೊಡ್ಡ ಬೆಳೆಗಳನ್ನ ಕೊಯ್ಲು ಮಾಡಿದ್ರು. ಇದು ಗಣಪತಿಯ ಆಶೀರ್ವಾದ ಅಂತ ನಂಬಿದ ಅಲ್ಲಿನ ರೈತರು ತಮ್ಮ ಮೊದಲ ಸೌತೆಕಾಯಿ ಕೊಯ್ಲನ್ನ ಗಣಪತಿಗೆ ಅರ್ಪಣೆ ಮಾಡ್ತಾರೆ. ಇಂದಿಗೂ ಇಲ್ಲಿ ಗಣೇಶನ ಪೂಜೆಯಲ್ಲಿ ಸೌತೆಕಾಯಿಯನ್ನ ಅರ್ಪಣೆ ಮಾಡಲಾಗತ್ತೆ. ಕೆಲ ವರ್ಷಗಳ ಹಿಂದೆ ಭಕ್ತಾದಿಗಳು ಮಹಾಗಣಪತಿಗೆ ಭವ್ಯವಾದ ಮಂದಿರವನ್ನ ಕಟ್ಟುವ ಸಲುವಾಗಿ ಜ್ಯೋತಿಷಿಗಳನ್ನ ಕರೆಸಿ ಅಷ್ಟಮಂಗಳ ಪ್ರಶ್ನೆಯನ್ನ ಕೇಳಿದಾಗ ಗಣಪತಿಗೆ ಇಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಕೂರಲು ಇಷ್ಟವಿಲ್ಲ. ಅವನಿಗೆ ಈ ವಿಶಾಲವಾದ ಬಯಲಲ್ಲಿ ನೀಲಿ ಆಕಾಶದ ಕೆಳಗೆ ಕುಳಿತೇ ಭಕ್ತರನ್ನ ಹರಿಸುವುದು ಇಷ್ಟ ಅಂತ ಹೇಳಲಾಗತ್ತೆ. ಅಂದಿನಿಂದ ಇಲ್ಲಿ ಗಣೇಶನಿಗೆ ಗೋಪುರ ಅಥವಾ ದೇವಾಲಯವನ್ನ ನಿರ್ಮಿಸುವ ಆಸೆಯನ್ನ ಬಿಡಲಾಯಿತು. ಇಂದಿಗೂ ಸೌತಡ್ಕದ ಹಸಿರು ಪರಿಸರದಲ್ಲಿ ಭಗವಂತ ಭವ್ಯವಾಗಿ ಕುಳಿತು ತನ್ನ ಭಕ್ತರನ್ನ ವಾರದ 7 ದಿನವೂ ದಿನದ 24 ಗಂಟೆಯೂ ಅನುಗ್ರಹಿಸ್ತಾ ಇದ್ದಾನೆ. ಯಾವುದೇ ರೀತಿಯ ಧರ್ಮ, ಜಾತಿಯ ತಾರತಮ್ಯವಿಲ್ಲದೆ ಭಗವಂತನ ಸೇವೆಯನ್ನ ಇಲ್ಲಿ ನೀವು ನೋಡಬಹುದಾಗಿದೆ.
ದೇವಾಲಯದ ಅಧಿಕಾರಿಗಳ ಪ್ರಕಾರ ದೇವಾಲಯದಲ್ಲಿ ನೀಡಲಾಗುವಂತಹ ಅನೇಕ ಸೇವೆಗಳಲ್ಲಿ ಅತ್ಯಂತ ಜನಪ್ರಿಯವಾದ ಸೇವೆ ಅಂದರೆ ಅವಲಕ್ಕಿ ಪಂಚಕಜ್ಜಾಯ ಸೇವೆ. ಅಂದ್ರೆ ಅಕ್ಕಿ, ಜೀರಿಗೆ, ಎಳಿ ತೆಂಗಿನಕಾಯಿ, ಜೇನುತುಪ್ಪ ಮತ್ತು ಬಾಳೆಹಣ್ಣುಗಳ ರುಚಿಕರವಾದ ಮಿಶ್ರಣ. ಇದನ್ನ ಇಲ್ಲಿ ನಿಯಮಿತವಾಗಿ ನೀಡಲಾಗುತ್ತೆ. ಲಡ್ಡು ಪ್ರಸಾರವನ್ನು ಕೂಡ ಇಲ್ಲಿ ತಪ್ಪದೇ ಗಣೇಶನಿಗೆ ನೀಡಲಾಗುತ್ತೆ. ಇಲ್ಲಿ ಅವಲಕ್ಕಿ ಪಂಚಕಜ್ಜಾಯ ಸೇವೆಯನ್ನ ಮಾಡುವವರು ದೇವರ ಪ್ರಸಾದವನ್ನ ಸುತ್ತಮುತ್ತಲಿನ ಅನೇಕ ಗೋವುಗಳಿಗೆ ಮೊದಲು ಹಂಚಬೇಕಂತೆ. ಇನ್ನು ಭಕ್ತಾದಿಗಳು ಗಣಪತಿಗೆ ಅಪ್ಪ ಅಂದ್ರೆ ಅಪ್ಪಂ ರೂಪದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಬಹುದು. ಸೌತಡ್ಕದ ಪ್ರಸಿದ್ಧ ಪ್ರಸಾದವು ತುಂಬಾ ರುಚಿಕರವಾಗಿರುತ್ತೆ. ಇದನ್ನ ಪ್ರತಿದಿನ ತಯಾರಿಸಲಾಗುತ್ತೆ. ಈ ಪ್ರಸಾದವನ್ನ ನೀವೇ ದೇವಸ್ಥಾನದ ಕೌಂಟರ್ಗಳಲ್ಲಿ ನೀವು ಪಡೆದುಕೊಳ್ಳಬಹುದು. ಇಲ್ಲಿ ನಡೆಸಲಾಗುವಂತಹ ವಿಶೇಷ ಪೂಜೆಗಳಲ್ಲಿ ಮುಡಪ್ಪ ಸೇವೆ ಅಂತ ಪ್ರಮುಖವಾಗಿದೆ. ಈ ಸೇವೆಯಲ್ಲಿ ಮಹಾಗಣಪತಿ ಪ್ರತಿಮೆಯನ್ನು ಅಪ್ಪಂನಿಂದ ಮುಚ್ಚಲಾಗುತ್ತೆ. ಇನ್ನು ಈ ದೇವಾಲಯದಲ್ಲಿ ಅನೇಕ ಭಕ್ತರು ಹರಕೆಗಳನ್ನ ಕಟ್ಕೊಳ್ತಾರೆ. ಒಂದು, ಇಲ್ಲಿ ಏನೇ ಹರಕೆ ಕಟ್ಕೊಂಡ್ರೂ ಅದು ಈಡೇರುತ್ತೆ ಅನ್ನುವ ನಂಬಿಕೆ ಇದೆ. ಇನ್ನೊಂದು, ಇಲ್ಲಿನ ಹರಕೆ ತೀರಿಸುವ ವಿಧಾನ ಅತ್ಯಂತ ಸುಲಭವಾಗಿದೆ. ಹರಕೆಯನ್ನ ನೆರವೇರಿಸುವಂತೆ ಅಲ್ಲಿನ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಹರಕೆಯು ಕೇವಲ 2 ತಿಂಗಳುಗಳಲ್ಲಿ ಪೂರ್ಣಗೊಳ್ಳುತ್ತೆ. ನಂತರ ಇಲ್ಲಿಗೆ ಬಂದು ನೀವು ಕೇವಲ 1 ಗಂಟೆಯನ್ನ ಕಟ್ಟಿ ಹೋದ್ರೆ ಸಾಕು, ನಿಮಗೆ ಮಹಾಗಣಪತಿಯ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಇನ್ನು ಸೌತಡ್ಕ ಮಹಾಗಣಪತಿ ದೇವಸ್ಥಾನದಲ್ಲಿ ಪ್ರತಿದಿನವೂ ಚಾಚು ತಪ್ಪದೆ ಗಣ ಹೋಮವನ್ನ ನಡೆಸಿಕೊಂಡು ಬರಲಾಗ್ತಾ ಇದೆ. ಪ್ರತಿ ತಿಂಗಳ ಸಂಕಷ್ಟಹರ ಚತುರ್ಥಿಯಂದು ಅಂದ್ರೆ ಸಂಕಷ್ಟಿಯ ದಿನದಂದು ಗಣೇಶನಿಗೆ ಸಂಬಂಧಿಸಿದ ಇತರೆ ಹಬ್ಬದಂದು 108 ಗಣ ಹೋಮದೊಂದಿಗೆ 108 ತೆಂಗಿನಕಾಯಿ, 108 ಎಳೆನೀರು ಅಭಿಷೇಕ, ಪಂಚಾಮೃತ ಅಪ್ಪಕಚ್ಚಾಯ, ಪಾಯಸ, ನೈವೇದ್ಯ ಮತ್ತು ಹಣ್ಣುಗಳೊಂದಿಗೆ ಮಹಾಪೂಜೆಯನ್ನ ಗಣಪತಿಗೆ ಅರ್ಪಿಸಲಾಗುತ್ತೆ. ಪ್ರತಿ ವರ್ಷ ಮಾಘ ಶುದ್ಧ ಚೌತಿಯಂದು ಈ ದೇವಾಲಯದ ವಾರ್ಷಿಕ ಮಹೋತ್ಸವವನ್ನ ಆಚರಣೆ ಮಾಡಲಾಗುತ್ತೆ. ಹೀಗೆ ಸೌತಡ್ಕ ಗಣಪತಿ ಮಂದಿರ ಕಲಿಯುಗದಲ್ಲಿ ಚಮತ್ಕಾರಗಳನ್ನ ಸೃಷ್ಟಿ ಮಾಡಿಕೊಂಡು ಬಂದಿರುವುದು ಈಗಿನ ಭಕ್ತರಲ್ಲಿ ಆಕರ್ಷಣೀಯವಾಗಿದೆ. ಜೊತೆಗೆ ಕಲಿಯುಗದಲ್ಲಿ ಇಂದಿಗೂ ಸೌತಡ್ಕ ಗಣೇಶ ಮಂದಿರವು ಅನೇಕ ಚಮತ್ಕಾರಗಳನ್ನ ಮಾಡ್ತಾ ಇದ್ದಾನೆ. ಸಮಸ್ಯೆಯಂತ ಬಂದ ಭಕ್ತರ ಸಮಸ್ಯೆಗಳನ್ನ ಬಗೆಹರಿಸಿ ಹರಕೆಯನ್ನ ತೀರಿಸಿಕೊಳ್ತಾನೆ ಈ ಗಣಪ. ನೀವು ಕೂಡ ಸೌತಡ್ಕ ಮಹಾಗಣಪತಿಯನ್ನ ಈ ಕೂಡಲೇ ಬೇಡಿಕೊಳ್ಳಿ. ನಿಮ್ಮ ಹರಕೆ ತೀರಿದ್ರೆ 2 ತಿಂಗಳೊಳಗೆ ನೀವು ಗಂಟೆಯನ್ನ ಇಲ್ಲಿ ಕಟ್ಟಿ ಬನ್ನಿ. ದೇವಾಲಯದ ಅಧಿಕಾರಿಗಳ ಪ್ರಕಾರ ದೇವಾಲಯದಲ್ಲಿ ನೀಡಲಾಗುವಂತಹ ಅನೇಕ ಸೇವೆಗಳಲ್ಲಿ ಅತ್ಯಂತ ಜನಪ್ರಿಯವಾದ ಸೇವೆ ಅಂದರೆ ಅವಲಕ್ಕಿ ಪಂಚಕಜ್ಜಾಯ ಸೇವೆ. ಅಂದ್ರೆ ಅಕ್ಕಿ, ಜೀರಿಗೆ, ಎಳಿ ತೆಂಗಿನಕಾಯಿ, ಜೇನುತುಪ್ಪ ಮತ್ತು ಬಾಳೆಹಣ್ಣುಗಳ ರುಚಿಕರವಾದ ಮಿಶ್ರಣ. ಇದನ್ನ ಇಲ್ಲಿ ನಿಯಮಿತವಾಗಿ ನೀಡಲಾಗುತ್ತೆ. ಲಡ್ಡು ಪ್ರಸಾರವನ್ನು ಕೂಡ ಇಲ್ಲಿ ತಪ್ಪದೇ ಗಣೇಶನಿಗೆ ನೀಡಲಾಗುತ್ತೆ. ಇಲ್ಲಿ ಅವಲಕ್ಕಿ ಪಂಚಕಜ್ಜಾಯ ಸೇವೆಯನ್ನ ಮಾಡುವವರು ದೇವರ ಪ್ರಸಾದವನ್ನ ಸುತ್ತಮುತ್ತಲಿನ ಅನೇಕ ಗೋವುಗಳಿಗೆ ಮೊದಲು ಹಂಚಬೇಕಂತೆ. ಇನ್ನು ಭಕ್ತಾದಿಗಳು ಗಣಪತಿಗೆ ಅಪ್ಪ ಅಂದ್ರೆ ಅಪ್ಪಂ ರೂಪದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಬಹುದು. ಸೌತಡ್ಕದ ಪ್ರಸಿದ್ಧ ಪ್ರಸಾದವು ತುಂಬಾ ರುಚಿಕರವಾಗಿರುತ್ತೆ. ಇದನ್ನ ಪ್ರತಿದಿನ ತಯಾರಿಸಲಾಗುತ್ತೆ. ಈ ಪ್ರಸಾದವನ್ನ ನೀವೇ ದೇವಸ್ಥಾನದ ಕೌಂಟರ್ಗಳಲ್ಲಿ ನೀವು ಪಡೆದುಕೊಳ್ಳಬಹುದು. ಹೇಗನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಮತ್ತೊಂದು ಗಣೇಶ ಹಬ್ಬದ ವಿಶೇಷ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.